ನಮಸ್ತೆ ಸ್ನೇಹಿತರೆ, ರವಿ ಬೆಳಗೆರೆ ಅವರ ಹೇಳಿ ಹೋಗು ಕಾರಣ ಮುಂದುವರಿದ ಭಾಗ. ಪ್ರಾರ್ಥನಾ ದೇಬ್ ಜೊತೆಯಲ್ಲಿ ಡಾಬಾಗೆ ಹೋಗಿ ಊಟ ಮಾಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಅವಳ ಮನಸ್ಸನ್ನು ಅವಳು ಕೇಳ್ಕೊಳ್ತಾಳೆ, ನಾನು ಮಾಡ್ತಾ ಇರೋದು ತಪ್ಪಲ್ಲ ತಾನೇ ಅಂತ ಹೇಳಿ. ಮುಂದುವರೆದಂತೆ, ತಪ್ಪೇನಿದೆ ಪ್ರಾರ್ಥನಾ, ಸಾಯೋ ತನಕ ಒಂದೇ ದೀಪ ನಮ್ಮೊಂದಿಗೆ ಉರಿತಿರುತ್ತೆ ಅಂತ ಅಂದ್ಕೊಳ್ಳೋದು ಮೂರ್ಖತನ. ಬದುಕು ಪ್ರತಿನಿತ್ಯ ಟಿಸಿಲೊಡೆಯುತ್ತಲೇ ಇರಬೇಕು, ಹೊಸ ಹೆಜ್ಜೆ ಹಾಕುತ್ತಲೇ ಇರಬೇಕು. ಪ್ರೀತಿ ಪ್ರೇಮದ ಮಾತು ಆಗಿರಲಿ. ಇಬ್ಬರು ಜೊತೇಲಿ ಕೂತು 5 ವರ್ಷಗಳ MBBS ಅರೆದು ಕುಡಿದು ಬಿಡೋಣ. ಇವತ್ತಿನ ತನಕ ಮೆಡಿಸಿನ್ ಬಗ್ಗೆ ನಾನು ತಿಳಿದುಕೊಂಡಿರೋದನ್ನೆಲ್ಲ ನಿಂಗೆ ದಾರೆ ಎರಿತೀನಿ. ಕಾಲೇಜ್ನಲ್ಲಿ ನೀನು ಮೋಸ್ಟ್ ಬ್ರಿಲಿಯಂಟ್ ಅನ್ಸ್ಕೋತೀಯ. 5 ವರ್ಷದೊಳಗಾಗಿ ನಿನ್ನಲ್ಲೊಂದು ಹೊಸ ವ್ಯಕ್ತಿತ್ವವೇ ಬೆಳೆದು ನಿಂತಿರುತ್ತೆ. ಅವತ್ತು ನೀನು ಮರ್ಸಿಡೀಸ್ ಓಡಿಸ್ತಿರ್ತೀಯ. ನಿನ್ನ ಪಕ್ಕದಲ್ಲಿ ನಾನು ತೆಪ್ಪಗೆ ಕೂತಿರ್ತೀನಿ. ಹಸ್ಬೆಂಡ್ ಆಫ್ ಡಾಕ್ಟರ್ ಪ್ರಾರ್ಥನಾ. ನೆನಪಿರಲಿ, ಸಾಯೋ ತನಕ ಓದಿದ್ರು ಮುಗಿದೇ ಇರೋಷ್ಟು ದೊಡ್ಡ ಮೆಡಿಕಲ್ ಸೈನ್ಸ್ ಕಣ್ಣೆದುರಿಗಿದೆ. ನಿನ್ನ ಕೈಲಿ ನಾನೊಂದು ಪುಟ್ಟ ದೀಪವಾಗಿರ್ತೀನಿ. ನೀನು ಹೆಜ್ಜೆ ಹಾಕೋ ರೀತಿ ಮತ್ತು ದಿಕ್ಕು ಬದಲಾಗಬೇಕಷ್ಟೇ. ಮತ್ತೊಂದು ಕನಸು ಬಿತ್ತಿದ ದೇಬ್ ಮಹಾಶಿಕಾರಿ. ಅವತ್ತು ರಾತ್ರಿ ಇಡೀ ಪ್ರಾರ್ಥನಾ ನಿದ್ದೆ ಮಾಡಲಿಲ್ಲ. ಮಿಠಾಯಿ ಮಾರುವ ಹಿಮವಂತೆ ಯಾವತ್ತಿಗೂ ಡಾಕ್ಟರ್ ಆಗಲಾರ ಮತ್ತು ಸಾಯೋ ತನಕ ಓದಿದರೂ ಮುಗಿಯದಷ್ಟು ದೊಡ್ಡದಿದೆ ಮೆಡಿಕಲ್ ಸೈನ್ಸ್ ಎಂಬೆರಡು ವಾಕ್ಯಗಳು ಅವಳನ್ನು ಒಂದಾದ ಮೇಲೊಂದರಂತೆ ಕಾಡಿದವು. ಯಾವುದೋ ದೇಶದ ಹೆಸರಾಂತ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ದೇಬ್ಶಿಸು ಮತ್ತು ಡಾಕ್ಟರ್ ಪ್ರಾರ್ಥನಾ ದಂಪತಿಗಳು 2 ದೊಡ್ಡ ಪದವಿ ತೆಗೆದುಕೊಂಡು ಭಾರತಕ್ಕೆ ಹಿಂದಿರುಗುತ್ತಿರುವ ದೃಶ್ಯ ಕಲ್ಪಿಸಿಕೊಂಡು ತಬ್ಬಿಬ್ಬಾದಳು. ಆ 2 ಹೆಸರುಗಳಿರುವ ಪಳಪಳಿಸುವ ಹಿತ್ತಾಳೆಯ ಬೋರ್ಡೊಂದು ಅವಳ ಕಣ್ಣ ಮುಂದೆ ಕದಲಿ ಸುಮ್ಮನಾಯಿತು. ಊರ್ಮಿಳಾ ಕೋಣೆಯಲ್ಲಿದ್ದರೆ ನಡುರಾತ್ರಿಯಲ್ಲೇ ಬಿಸಿ ಕೇಳಿಬಿಡಬಹುದಿತ್ತು. ಕನಸುಗಳು ಕವಲೊಡೆದರೆ ತಪ್ಪೇನಿದೆ ದೀದಿ. 5 ವರ್ಷಗಳ ನಂತರ ನನ್ನ ವ್ಯಕ್ತಿತ್ವ ತುಂಬ ಬದಲಾಗಿರುತ್ತೆ. ನೀನೇ ನೋಡ್ತಿರೋ, ನಂಗೊತ್ತು. ನಿಮ್ಮ ಒಂದು ಸಮುದ್ರದಂಥವನು. ಆದರೆ ನಂಗೆ ಬೇಕಾಗಿರೋದು ನೆಗೆಯುತ್ತಾ ನಾಗಾಲೋಟವಿಕ್ಕುವ ಜೀವನದಿ. ಹಿಮವಂತನೆಡೆಗೆ ಮೂಡಿದ್ದು ಕೇವಲ ಭಕ್ತಿ. ದೇಬು ಹುಟ್ಟಿಸ್ತಿರೋದು ಮನುಷ್ಯ ಸಹಜ ಅನುರಕ್ತಿ. ನನಗೆ ಮನುಷ್ಯನೊಂದಿಗೆ ಬದುಕಬೇಕಿದೆ ದೀದಿ. ದೇವರೆಡೆಗೆ ಒಂದು ಭಕ್ತಿ ಮಾತ್ರ ಸಾಕು. ದೇವರನ್ನು ಮದುವೆ ಆಗಲಾದೀತೆ. ಹಾಗಂತೆ ಶಿವಮೊಗ್ಗಕ್ಕೆ ಹೋಗಿ ನೀನೇ ಇಮ್ಮಗೆ ಹೇಳಿ ಬಂದು ಬಿಡು ದೀದಿ. ಅವನು ನನ್ನನ್ನು ಅಲ್ಲಿಂದಲೇ ಅರಸಿ ಸುಮ್ಮನಾಗಲಿ. ಆದರೆ ಈ ತಿಂಗಳ ಮೆಸ್ ಬಿಲ್ ಕಟ್ಟಬೇಕು ಮತ್ತು ಹೊಸ ಪುಸ್ತಕ ಕೊಳ್ಳುವುದಿದೆ ಎಂಬೆರಡು ಸಂಗತಿಗಳು ಮಧ್ಯರಾತ್ರಿಯ ಹೊತ್ತಿಗೆ ತಟ್ಟನೆ ನೆನಪಾದವು. ದೇಬುವಿನೊಂದಿಗೆ ಅದೆಲ್ಲವನ್ನು ಮೋಕ್ಷ ಮಾತಾಡಿ ಬಿಡಬೇಕು. ಎಲ್ಲದಕ್ಕೂ ಇನ್ನು ನೀನೇ ಆಸರೆ. ಎಮ್ಮುವಿನ ಋಣ ಮುಗಿಸಿಕೊಳ್ಳಲೇಬೇಕು. ಇಷ್ಟಕ್ಕೂ ಪ್ರೀತಿ ಎಂದರೆ ದೇಬುವಿನ ದೃಷ್ಟಿಯಲ್ಲಿ ಮದುವೆ ತಾನೇ. ಹಾಗಂತ ಸ್ಪಷ್ಟವಾಗಿ ಕೇಳಿಬಿಡಬೇಕು ಅಂದುಕೊಂಡಳು ಪ್ರಾರ್ಥನಾ. ಬೆಳಿಗ್ಗೆ ಎದ್ದು ಸ್ನಾನ ಮುಗಿಸಿ ಇಸ್ತ್ರಿ ಹಾಕಿದ ಸೀರೆ ಉಟ್ಟುಕೊಂಡವಳಿಗೆ ಅದೇಕೋ ಕೋಣೆಯ ಮಧ್ಯೆ ಎಂದಿನಂತೆ ಕುಳಿತು ಯಾಕುದೆಂದು ತುಷಾರ್ ಹಾರ್ ದವಾಳ ಅಂತ ದನಿ ಎತ್ತಿ ಆಡಿಕೊಳ್ಳಬೇಕನಿಸಲಿಲ್ಲ. ಕನ್ನಡಿಯ ಮುಂದೆ ನಿಂತು ಸಿಂಗರಿಸಿಕೊಳ್ಳುವಾಗ ಮಾತ್ರ ಇನ್ನು 5 ವರ್ಷಗಳ ನಂತರ ನಾನು ಇನ್ನಷ್ಟು ಪ್ರೌಢೆ, ಇನ್ನಷ್ಟು ಚಂದ ಮತ್ತು ಇನ್ನಷ್ಟು ಸಂತೋಷವಾಗಿರುತ್ತೇನೆ ಅನಿಸಿತು. ತುಟಿಗೆ ಎಟುಕಿದ ಹಳೆ ಹಾಡೊಂದನ್ನು ಗುನುಗುತ್ತಾ ರೂಮಿನಿಂದ ಹೊರಬಿದ್ದು ಹಾಸ್ಟೆಲ್ ಮೆಟ್ಟಿಲಿಳಿಯುತ್ತಿದ್ದವಳು ಗಕ್ಕನೆ ನಿಂತಳು. ಅಲ್ಲಿ ದೇಬ್ ನಿಂತಿದ್ದ. ನಿನ್ನ ಒಂದು ರಾತ್ರಿ ಮುಗಿಯಿತೆ ಪ್ರಾರ್ಥನಾ. ಯಾಕೋ ನಿನ್ನನ್ನು ಬಿಟ್ಟು ವಾಪಸ್ ಹೊರಟವನಿಗೆ ಕೋಣೆ ಸೇರಿಕೊಳ್ಳಬೇಕು ಅನಿಸಲಿಲ್ಲ. ಕಾರಿನಲ್ಲಿ ಕೂತಿದ್ರೆ ನಿದ್ದೆ ಬಂದು ಬಿಡುತ್ತೆ ಅನಿಸಿ ಹಾಸ್ಟೆಲ್ನ ಕಾಂಪೌಂಡಿನ ಪಕ್ಕದಲ್ಲಿ ಅದನ್ನು ನಿಲ್ಲಿಸಿಕೊಂಡು ಅದರ ಪಕ್ಕದಲ್ಲಿ ರಾತ್ರಿ ಇಡೀ ನಿಂತೇ ಇದ್ದೆ. ಕಣ್ಣಿಗೆ ಕಣ್ಣು ಹಚ್ಚಲಿಲ್ಲ. ನಿನ್ನ ರೂಮಿನಲ್ಲಿ ದೀಪ ಆರಿ ಹೋದ ಮೇಲೂ ನಾನು ಅದೇ ಕಿಟಕಿಯನ್ನು ರಾತ್ರಿ ಇಡೀ ನೋಡ್ತಾ ನಿಂತ್ಕೊಂಡು ಬಿಟ್ಟಿದ್ದೆ. ವಿಸ್ಕಿ ನೆನಪಾಗಲಿಲ್ಲ. ಹೆಂಗಸು ಬೇಕು ಅನಿಸಲಿಲ್ಲ. ನಾನು ಕೇವಲ ಸೂರ್ಯೋದಯಕ್ಕೋಸ್ಕರ ಕಾಯ್ತಾ ನಿಂತಿದ್ದೆ. ಕ್ಷಮಿಸು ಪ್ರಾರ್ಥನಾ. ನಿನ್ನ ಅನುಮತಿ ಇಲ್ಲದೆ ನಿನ್ನ ಹಾಸ್ಟೆಲ್ನಾಚೆಗೆ ನಿಂತು ಒಂದಿಡೀ ರಾತ್ರಿ ನಿನ್ನ ಬಗ್ಗೆ ಧ್ಯಾನಿಸೋ ಹುಚ್ಚುತನ ನಂದು. ಇದೊಂದು ಸಲ ಕ್ಷಮಿಸಿಬಿಡು. ಕುಡಿದೇ ಇದ್ದರೆ ಹೆಂಗಸಿನ ತೆಕ್ಕೆಗೆ ಬೀಳದೆ ಒಂದು ರಾತ್ರಿ ಕಳೆದರೆ ಸಿನ್ಸಿಯರ್ ಅದೊಂದು ಗುಡ್ ಮಾರ್ನಿಂಗ್ ಹೇಳ್ತೀನಿ ಅಂದಿದೆಯಲ್ಲ, ಹೇಳ್ಬಿಡು. ನಾನು ತುಂಬ ದಣಿದಿದ್ದೀನಿ ಅಂದುಬಿಟ್ಟ. ಅವನ ದನಿ ಕಂಪಿಸುತ್ತಿತ್ತು. ರಾತ್ರಿ ಇಡೀ ದೇಬ್ ನಿದ್ದೆ ಮಾಡಿಲ್ಲ ಎಂಬುದಕ್ಕೆ ಅವನ ಕಣ್ಣುಗಳ ಕೆಂಪೇ ಸಾಕ್ಷಿ. ನಿನ್ನೆ ಸಂಜೆ ಧರಿಸಿ ಬಂದಿದ್ದ ಪೈಜಾಮ, ಅದೇ ಜುಬ್ಬ. ರಸ್ತೆ ಬದಿಯಲ್ಲೇ ನಿಂತು ರಾತ್ರಿ ಕಳೆದನ ನನಗೋಸ್ಕರ. ಸರ್ರನೆ ಹೋಗಿ ಕಾರಿನಲ್ಲಿ ಕುಳಿತು ಇನ್ನೂ ನಿತ್ತರಿಸಿಕೊಳ್ಳಲಾಗದು ಎಂಬಂತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಪ್ರಾರ್ಥನಾ. ಅಂಗಲಾಚಿ ಬೇಡಿದರೂ ಒಂದು ಚಿಕ್ಕ ಆಲಿಂಗನಕ್ಕೆ ಅಣಿಯಾಗದ ಹಿಮವಂತನೆಲ್ಲಿ? ತನಗೊಂದು ಸಮ್ಮತಿಗಾಗಿ ರಾತ್ರಿ ಇಡೀ ರಸ್ತೆಯಲ್ಲಿ ನಿಂತ ಇವನೆಲ್ಲಿ? ನಿನ್ನನ್ನು ತುಂಬ ನೋಯಿಸ್ಬಿಟ್ಟೆ ದೇಬು. ಐ ಆಮ್ ಸಾರಿ. ಈಗೆಲ್ಲ ಪರೀಕ್ಷೆಗೊಡ್ಡಬೇಡ. ನಿನ್ನ ಪ್ರೀತಿಯ ಮೇಲೆ ನನಗೆ ತುಂಬ ಭರವಸೆ ಇದೆ. ಇವತ್ತಿಂದ ಈ ಬದುಕು ನಿಂದು. ನನ್ನವು ಅಂತ ಯಾವ ಷರತ್ತುಗಳು ಇಲ್ಲ. ಇರುವುದೊಂದೇ ವಿನಂತಿ. ನಾನು ಪ್ರೀತಿಸಿದಷ್ಟೇ ನೀನು ನನ್ನನ್ನು ಪ್ರೀತಿಸು.
ಕಡೆ ತನಕ ಕೈ ಬಿಡದೆ ಮುನ್ನಡೆಸು. ಬಡವರ ಮನೆ ಹುಡುಗಿ, ನನ್ನವರೆಂಬುವವರು ಈ ಜಗತ್ತಿನಲ್ಲೇ ಯಾರೂ ಇಲ್ಲ. ಇನ್ನು ನನ್ನದೆನ್ನುವುದೆಲ್ಲವೂ ನಿನ್ನದು. ಪ್ರಾಮಾಣಿಕವಾಗಿ ನಿನ್ನನ್ನು ಪ್ರೀತಿಸ್ತೇನೆ. ಹ್ಯಾವ್ ಎ ವಂಡರ್ಫುಲ್ ಮಾರ್ನಿಂಗ್ ಅಂತ ಹೇಳಿ ದೇಬ್ನ ಮುಂಗೈ ಅದುಮಿದಳು ಪ್ರಾರ್ಥನಾ. ದೇಬುವಿನ ಕಣ್ಣಲ್ಲಿ ಗೆಲುವು ಚಡಪಡಿಸಿತ್ತು. ಅವತ್ತು ಅವನು ಕಾಲೇಜಿಗೆ ಹೋಗಲಿಲ್ಲ. ಕೋಣೆಗೆ ಹೋಗಿ 2 ಪಿಂಟ್ ವಿಸ್ಕಿ ಸುರಿದುಕೊಂಡು 2 ತುಂಡು ಬ್ರೆಡ್ ತಿಂದ. ಬೇಟೆಯನ್ನು ಮೊದಲ ಹಂತ ಮುಗಿಸಿದ ನಿರಾತಂಕದಲ್ಲಿ ಸಂಜೆ ತನಕ ನೆಮ್ಮದಿಯಾಗಿ ಮಲಗಿಬಿಟ್ಟ. ಏಳುವ ಹೊತ್ತಿಗೆ 5 ದಾಟಿತ್ತು. ಮಟಸವಾಗಿ ಶೇವ್ ಮಾಡಿಕೊಂಡು ಸ್ನಾನ ಮುಗಿಸಿ ಬಿಗಿಯಾದೊಂದು ಕೆಂಪು ಟೀ ಶರ್ಟ್ ಮತ್ತು ತಿಳಿ ನೀಲಿ ಜೀನ್ಸ್ ಪ್ಯಾಂಟ್ ಧರಿಸಿ ಮರ್ಸಿಡೀಸ್ ಬದಲಿಗೆ ಪುಟ್ಟ ಕಾರು ಈಚೆಗೆಳೆದುಕೊಂಡ. ಹಾಸ್ಟೆಲ್ನ ವಿಸಿಟರ್ಸ್ ರೂಮಿನ ತನಕ ಹೋಗುವ ಜರೂರತ್ತೇ ಇರಲಿಲ್ಲ. ಬಾಗಿಲಲ್ಲೇ ನಿಂತಿದ್ದಳು ಪ್ರಾರ್ಥನಾ. ಒಂದು ತೊಟ್ಟ ಶಾಂಪೇನ್. ಇವತ್ತಿನ ಸಂಭ್ರಮವನ್ನು ಸೆಲೆಬ್ರೇಟ್ ಮಾಡುವುದಕ್ಕಾಗಿ ಒಂದೇ ಒಂದು ತೊಟ್ಟು. ದಯವಿಟ್ಟು ಇಲ್ಲ ಅನ್ಬೇಡ. ಚಿಕ್ಕ ಕ್ಯಾಂಡಲಿನ ಮುಂದೆ ಕೂತು ಒಬ್ಬರ ಕಣ್ಣೊಬ್ಬರು ನೋಡುತ್ತಾ ಹೊಟ್ಟೆ ತುಂಬ ಊಟ ಮಾಡೋಣ. ಪುಟ್ಟ ಕಾರಿನಲ್ಲಿ ಎದೆಗೊರಗಿಕೊಂಡು ಕುಳಿತು ಐಸ್ ಕ್ರೀಮ್ ತಿನ್ನುತ್ತಿದ್ದರೆ ಸ್ವರ್ಗ ಮರೆತು ಹೋಗುತ್ತೆ. ಇವತ್ತೊಂದಿನ ಚೂರೇ ಚೂರು ಕುಡಿದು ಬಿಡೋಣ. ದಾಬದ ಕತ್ತಲು ಸಾಕು. ದೊಡ್ಡ ಬೆಳಕಿನ ದುಬಾರಿ ಹೋಟೆಲ್ಗೆ ಹೋಗೋಣ. ಇವತ್ತು ಕೂಡ ನಾವು ಶಾಂಪೇನ್ ಕುಡಿದೇ ಮಡಿ ಆಚರಿಸಿದರೆ ಲೈಫಿಗೆ ಸಿಟ್ಟು ಬರುತ್ತೆ. ದೇಬ್ನ ಮಾತು ಮುಗಿಯುವುದರೊಳಗಾಗಿ ಪ್ರಾರ್ಥನಾ ಶಾಂಪೇನಿನ ಮೊದಲ ಬಾಟಲಿಗೆ ತುಟಿ ತಾಕಿಸಿ ಆಗಿತ್ತು. ಉನ್ಮಾದವೆಂಬುದು ಅವಳ ಪ್ರತಿ ಜೀವನಕೋಶವನ್ನು ಆಕ್ರಮಿಸಿಕೊಳ್ಳತೊಡಗಿತು. ಶಾಂಪೇನ್ ಕುಡಿದರೆ ಇಮು ಬೈತಾನೆ ಅಂತ ತನಗೆ ತಾನೇ ಹೇಳಿಕೊಂಡಳು. ಅದೇಕೋ ಅವಳಿಗೆ ನಗು ಬಂದು ಬಿಟ್ಟಿತು. ನಾನೇನು ಮಗುನ? ಕಾರಿನ ಮಸುಕುಗತ್ತಲಲ್ಲಿ ದೇಬುವಿನ ಎದೆಗರಿಕೊಂಡು ಕುಳಿತು ಐಸ್ ಕ್ರೀಮ್ ತಿಂದಳು. ಹೋಟೆಲಿನವನಿಗೆ ಅವನು ಕೊಟ್ಟ ಹಣ ಸಾವಿರಗಳಲ್ಲಿತ್ತು. ಮೆಸ್ ಬಿಲ್ ಕಟ್ಟಬೇಕು ಎಂಬ ಸಂಗತಿಯನ್ನು ಪ್ರಸ್ತಾಪಿಸುವುದಕ್ಕೆ ಅದು ಸಂದರ್ಭವಲ್ಲ ಅನಿಸಿ ಸುಮ್ಮನಾದಳು. ಅಷ್ಟರಲ್ಲಾಗಲೇ ದೇಬು ಅವಳ ಕತ್ತಿನ ಇಳಿಜಾರಿನ ಮೇಲೆ ಮೊದಲ ಮುತ್ತು ಕೊಟ್ಟಿದ್ದ. ಮತ್ತು ಅದು ಗಾಢವಾಗಿತ್ತು. ಹಾಸ್ಟೆಲಿನ ಅಂಗಳದಲ್ಲಿ ಅವನ ಕಾರಿನಿಂದಿಳಿದು ತೂರಾಡುತ್ತಾ ಕೋಣೆ ತಲುಪಿದವಳಿಗೆ ಹಿದಿರಾದಿದ್ದು ಊರ್ಮಿಳ. ಮಧ್ಯರಾತ್ರಿ ಯಾಕೋ ಹೊಟ್ಟೆ ತೊಳಸಿದಂತಾಗಿ ಬಚ್ಚಲಿಗೆ ಹೋಗಿ ವಾಂತಿ ಮಾಡಿಕೊಂಡಳು. ಹಿಂದಿರುಗಿ ಬಂದು ಟೇಬಲ್ ಮೇಲಿದ್ದ ಹೂಜಿಯಿಂದ ನೀರು ಬಗ್ಗಿಸಿಕೊಳ್ಳಲು ಹೋದಾಗಲೇ ಅವಳಿಗೆ ಹಿಮವಂತನ ಅಕ್ಷರಗಳಿದ್ದ ಕವರ್ ಸಿಕ್ಕಿದ್ದು. ಇದರಲ್ಲಿ 3650 ರೂಪಾಯಿಗಳಿವೆ. ಮಿತವಾಗಿ ಬಳಸಿಕೊ. ತೀರಾ ಅನಿವಾರ್ಯವೆನಿಸಿದರೆ ಪತ್ರ ಬರಿ. ಇನ್ನೊಂದಿಷ್ಟು ಹಣ ಕಳಿಸುತ್ತೇನೆ. ಚೆನ್ನಾಗಿ ಓದುತ್ತಿರುವೆ ಎಂದು ಭಾವಿಸಿದ್ದೇನೆ. ಇಲ್ಲಿ ಎಲ್ಲವೂ ಯಥಾಪ್ರಕಾರ. ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಪ್ರೀತಿ ನಮ್ಮಿಬ್ಬರನ್ನು ಕಾಯುತ್ತದೆ. ಆ ನಂಬಿಕೆಯಲ್ಲಿ ನಾನು ತೃಪ್ತ. ನಿನ್ನವ ಹಿಮವಂತ್ ಎಂಬ ಚಿಕ್ಕ ಪತ್ರ. ಅದೇ ಲಕೋಟೆಯಲ್ಲಿದ್ದ 3650 ರೂಪಾಯಿಗಳಷ್ಟು ಹಣ. ಅದನ್ನು ನೋಡಿದ ಮೇಲೆಯೇ ಪ್ರಾರ್ಥನಾ ನಿರ್ಧರಿಸಿದ್ದು, ಸದ್ಯಕ್ಕೆ ದೇಬುವನ್ನು ಹಣ ಕೇಳೋದು ಬೇಡ. ಪ್ರೀತಿ ಗಾಢವಾಗುವ ಮೊದಲೇ ಹಣಕ್ಕಾಗಿ ಕೈ ಚಾಚಿದರೆ ಅವನ ದೃಷ್ಟಿಯಲ್ಲಿ ಕೀಳಾಗಿ ಬಿಡುತ್ತೇನೆ. ಮಾತು ಇನ್ನಷ್ಟು ಬಲಿಯಲಿ. ಅಲ್ಲಿಯ ತನಕ ಇಮು ಹಣ ಕಳಿಸುತ್ತಿರುತ್ತಾನೆ. ಯಾವತ್ತೋ ಒಂದು ದಿನ ಅವನು ತನ್ನ ಮೇಲೆ ಮಾಡಿದ ಖರ್ಚನ್ನೆಲ್ಲ ನಾನು ದೇಬ್ ಇಬ್ಬರು ಸೇರಿಕೊಂಡೇ ತೀರಿಸಿದರಾಯಿತು. ಸದ್ಯಕ್ಕಿದು ಹೀಗೆ ಮುಂದುವರಿಯಲಿ. ತಾನೊಂದು ಘೋರ ವಂಚನೆಗೆ ಬುನಾದಿ ಹಾಕುತ್ತಿದ್ದಾಳೆಂಬುದರ ಅರಿವು ಇಲ್ಲದೆ ಶಾಂಪೇನ್ನ ಒಗರಿನಲ್ಲಿ ಅವಳು ಎಲ್ಲವನ್ನು ನೆನೆಯುತ್ತಾ ಕಾಪಿ ಇರುತ್ತಿದ್ದರೆ ಅತ್ತ ಗಾಡಿಕೊಪ್ಪದ ಬಯಲಿನ ಒರಟು ನೆಲದ ಕೋಣೆಯಲ್ಲಿ ಕುಳಿತು ಲೆಕ್ಕ ಬರೆಯುತ್ತಿದ್ದ ಹಿಮವಂತ್. ಈ ತನಕ ಪ್ರಾರ್ಥನೆಗಳಿಗಾಗಿ ಆದ ಖರ್ಚು. ಹಾಗೆ ಬರೆಯುತ್ತಿದ್ದವನು ಅದೇಕೋ ತಲೆ ಎತ್ತಿ ನೋಡಿದ. ತನ್ನ ಕಣ್ಣು ತನಗೇ ನಂಬಲಾಗಲಿಲ್ಲ. ಬಾಗಿಲಲ್ಲಿ ಅಜ್ಜಯ್ಯ ನಿಂತಿದ್ದ. ಯಾಕಂತ ಗೊತ್ತಿಲ್ಲ ಇಮು. ಈ ಸಲ ದಾವಣಗೆರೆಯಲ್ಲಿ ನಿನ್ನನ್ನು ಮೊದಲಿನ ಹಾಗೆ ತುಂಬ ಮಿಸ್ ಮಾಡಲೇ ಇಲ್ಲ ಅಂದವಳೆ. ಹಿಮವಂತನ ಕಣ್ಣುಗಳನ್ನು ದಿಟ್ಟಿಸಿದಳು ಪ್ರಾರ್ಥನಾ. ತುಂಬ ಓದ್ತಿರ್ತೀಯಲ್ವಾ? ನನ್ನನ್ನು ನೆನಪು ಮಾಡಿಕೊಂಡು ಅಳ್ತಾ ಕೂತ್ರೆ ಒಳ್ಳೆ ಡಾಕ್ಟರ್ ಆಗೋಕ್ಕಾಗುತ್ತಾ? ನೀನು ಹಾಗೇ ಇರಬೇಕು. ಮರು ನುಡಿದವನ ದನಿಯಲ್ಲಿ ತುಂಬ ಪ್ರಾಮಾಣಿಕತೆ ಇತ್ತು. ಪ್ರಾರ್ಥನಾಳ ಮನಸ್ಸು ನಡುಗಿದ್ದೇ ಆವಾಗ. ತೀರಾ ಪ್ರಾಮಾಣಿಕರ ಎದುರಿಗೆ ಸುಳ್ಳು ಹೇಳುವುದಾಗುವುದಿಲ್ಲ. ಹಾಗಂತ ಪ್ರಾರ್ಥನಾಳಿಗೆ ಸುಳ್ಳು ಹೇಳುವ ಉದ್ದೇಶವೂ ಇರಲಿಲ್ಲ. ಸತ್ಯವನ್ನೇ ಹೇಳಬೇಕಿತ್ತು. ಎಲ್ಲಿಂದ ಹೇಳಲು ಪ್ರಾರಂಭಿಸಬೇಕೋ ತೋಚುತ್ತಿರಲಿಲ್ಲ. ಇನ್ಮೇಲೆ ನೀನು ನಂಗಿಷ್ಟವಿಲ್ಲ ಇಮು. ದೇಬುವಿನೊಂದಿಗೆ ರೂಢಿಯಾಗತೊಡಗಿದೆ. ತುಂಬ ಆಸೆ ಇಟ್ಕೊಳ್ಬೇಡ. ಓದಿಸ್ತಿದ್ದೀಯಾ? ಇವತ್ತಿಗೂ ಓದಿಸ್ತಿದ್ದೀಯಾ? ಮೇಜಿನ ಮೇಲೆ ನೀನೇ ಕೊಡಿಸಿದ ಪುಸ್ತಕಗಳಿವೆ. ಆದರೆ ಮೇಜಿನ ಮೇಲಿದ್ದ ನಿನ್ನ ಚಿತ್ರ ಜಾಗ ಬದಲಿಸಿದೆ. ಅಲ್ಲಿಗೀಗ ದೇಬು ಬಂದು ಕುಳಿತಿದ್ದಾನೆ. ಬೀಳ್ಸಾಲೆಯಲ್ಲಿ ಚನ್ನರಾಯಪಟ್ಟಣದಲ್ಲಿ ನನ್ನ ಬದುಕೆಂಬುದು ಯಾವತ್ತಿಗೂ ಚಲಿಸಲಾಗದ ಕಲ್ಲಿನಂತಿತ್ತು. ಯಾವತ್ತು ನಿನ್ನೊಂದಿಗೆ ಶಿವಮೊಗ್ಗಕ್ಕೆ ಯಾತ್ರೆ ಹೊರಟೆನೋ ಬದುಕಿಗೊಂದು ಚಾಲನೆ ಸಿಕ್ಕು ಹೋಯಿತು. ಇವತ್ತಿನ ಸಂಗತಿಯನ್ನೇ ಇರಲಿ ಹಿಮವಂತ್, ಶಿವಮೊಗ್ಗದಲ್ಲಿ ನಿನ್ನೊಂದಿಗೆ ಕಳೆದ ದಿನಗಳನ್ನು ಈ ಜೀವಮಾನದಲ್ಲಿ ಯಾವತ್ತೂ ಮರೆಯಲಾರೆ.
ಇನ್ನು ಏನೂ ಇಲ್ಲದವಳಿಗೆ ನೀನು ದೇವರಾದೆ, ದಾರಿಯಾದೆ, ನೀನೇ ಕರೆದೊಯ್ದು ಹೊಸ ಬದುಕಿನ ಅಂಗಳಕ್ಕೆ ಬಿಟ್ಟೆ. ಅಲ್ಲಿ ದೇವ್ ಪರಿಚಯವಾದ. ಮೊದಮೊದಲು ಅದೊಂದು ಚಿಕ್ಕ ಅಪಘಾತ, ಸಣ್ಣ ಹೊರಳು ದಾರಿ. ಮತ್ತೆ ನನ್ನಲ್ಲಿಗೆ ನಾನು ವಾಪಸ್ ಬಂದು ಬಿಡುತ್ತೇನೆ ಅಂದ್ಕೊಂಡೆ. ಆದರೆ ದೇಬುವಿನ ಮರ್ಸಿಡೀಸ್ಗೆ ಕಾಲವನ್ನೇ ಮರೆಸುವ ವೇಗವಿದೆ ಹಿಮವಂತ. ಬೆಳಿಗ್ಗೆ ಎದ್ದರೆ, ಲೈಬ್ರರಿಯಲ್ಲಿ ಕುಳಿತರೆ, ಸಂಜೆ ಅರಳಿಕೊಂಡರೆ, ರಾತ್ರಿ ಕವಿದು ಬಿದ್ದರೆ ಪ್ರತಿಯೊಂದರಲ್ಲೂ ಅವನೇ, ಅವನದೇ ಸ್ಮರಣೆ. ನನಗೆ ಗೊತ್ತಿಲ್ಲದಂತೆ ದಿನ ಕಳೆದು ಹೋದವು ಹಿಮು. ನಿನ್ನದೊಂದು ನೆನಪು ಬಲವಾಗಿ ಆಗದಂತೆ. ಇದೆಂಥ ವಿಚಿತ್ರವೋ ನೋಡು. ನಿನ್ನ ಅನ್ನ, ನಿನ್ನ ಆಸರೆ, ಇವತ್ತಿಗೂ ನಿನ್ನದೇ ದುಡ್ಡು. ನನ್ನ ದೇವರಿಗೆ ಮೋಸ ಮಾಡ್ತಿದ್ದೀನಿ ಅಂತ ಇವತ್ತಿಗೂ ಕೇಳ್ಕೊಳ್ತೀನಿ. ಮನಸ್ಸು ಹೌದೆನ್ನುವುದಿಲ್ಲ. ದೇವರಿಗೆ ಯಾರಾದರೂ ಮೋಸ ಮಾಡ್ತಾರಾ? ದೇವರನ್ನು ಕಡೆ ತನಕ ಪೂಜಿಸ್ತಾರೆ, ಆದರೆ ಮನುಷ್ಯರನ್ನು ಪ್ರೀತಿಸ್ತಾರೆ. ದೇಬುವನ್ನು ನಾನು ಶುದ್ಧ ಮನುಷ್ಯಳಂತೆ ಪ್ರೀತಿಸಿದೆ. ಅಪ್ರಾಮಾಣಿಕವಾಗಿ ಇವತ್ತಿನ ತನಕ ಯಾವುದನ್ನೂ ಮಾಡಿದವಳಲ್ಲ ನಾನು. ಹುಟ್ಟಿಸಿದ ಅಪ್ಪನ ಬಗ್ಗೆ ಅಸಹ್ಯ ಮುಡಿದಾಗ ಮನೆಯಿಂದ ಹೊರಬಿದ್ದೆ. ನಿನ್ನನ್ನೇ ನಂಬಿದೆ, ಅವಲಂಬಿಸಿದೆ, ಅಂಗಲಾಚಿದೆ ಮತ್ತು ಪ್ರೀತಿಸಿದೆ. ಆದರೆ ಪ್ರೀತಿ ಎಂದರೆ ಇದಲ್ಲ ಪ್ರಾರ್ಥನಾ, ಇದೇನಿದ್ದರೂ ಆರಾಧನೆ. ದೇವರೆದುರಿಗೆ ನಿಂತು ನಮ್ಮೊಳಗೆ ನಾವೇ ಹೇಳಿಕೊಳ್ಳುವ ಶ್ಲೋಕದಂತಹದ್ದು. ನಿನಗೆ ಬೇಕಾಗಿರೋದು ಮನುಷ್ಯ ಸಂಬಂಧ. ನಂಬಿದ ದೇವರು ಮಾತಾಡದಿದ್ದರೆ ದುಃಖವಾಗುವುದಿಲ್ಲ, ಆದರೆ ಪ್ರೀತಿಸಿದ ಮನುಷ್ಯ ಮಾತನಾಡಿದರೆ ಸಾಕು, ಸಂತೋಷವಾಗುತ್ತದೆ. ದೇವ್ ಬಾಬು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಹಿಮು ಅಂತ ನಿಜಕ್ಕೂ ದೊಡ್ಡ ಡಾಕ್ಟರ್ ಆಗ್ತಾನೆ. ನನ್ನನ್ನು ಮತ್ತಷ್ಟು ಬುದ್ಧಿವಂತಳನ್ನಾಗಿ ಮಾಡ್ತಾನೆ. ನೀನೇ ನೋಡ್ತಿರು ಹಿಮು. ಇನ್ನು ಕೆಲವೇ ವರ್ಷಗಳಲ್ಲಿ ನಾನೆಷ್ಟು ಒಳ್ಳೆ ಡಾಕ್ಟರ್ಳಾದೆನಲ್ಲ ಅಂತ ನೀನೇ ಸಂತೋಷ ಪಡ್ತೀಯ. ಓದಿಸಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಕಂಡವರಿಗೆ ಹೇಳ್ಕೋತೀಯ. ಪ್ರೀತಿಯ ಔದಾರ್ಯ ಗೊತ್ತಿರೋನು ನೀನು. ಒಳ್ಳೆ ಮನಸ್ಸಿನಿಂದ ಹಾರೈಸಿ ಕಳಿಸಿಬಿಡು. ದಾವಣಗೆರೆಗೆ ವಾಪಸ್ ಕರೆದೊಯ್ಯೋಕ್ಕೆ ದೇಬು ನನಗೋಸ್ಕರ ಕಾಯ್ತಾ ಇರ್ತಾನೆ. ಹಾಗಂತ ಎಳೆಯೇ ಬಿಡಬೇಕು ಅಂತ ನಿರ್ಧರಿಸಿಕೊಂಡೇ ಶಿವಮೊಗ್ಗಕ್ಕೆ ಬಂದಿದ್ದಳು ಪ್ರಾರ್ಥನಾ. ಗೋಡೆಗೆ ಆತು ಕುಳಿತವನ ಕಣ್ಣುಗಳಲ್ಲಿ ಆರ್ದ್ರತೆ ಮತ್ತು ತುಂಬ ಓದ್ತಿರ್ತೀಯಲ್ವಾ ಅಂದವನ ಧ್ವನಿಯಲ್ಲಿನ ಪ್ರಾಮಾಣಿಕತೆ ತೀರ ಕೈ ಬೆರಳುಗಳ ತುದಿಗೆ ತಾಕಿದಂತಾಗಿ ಪ್ರಾರ್ಥನಾ ಅಧೀರಳಾಗಿ ಹೋದಳು. ದೇಬುವನ್ನು ನಾನು ಪ್ರೀತಿಸುತ್ತಿದ್ದೆ ಎಂಬ ಸಂಗತಿಯಾಗಿರಲಿ, ಶಿವಮೊಗ್ಗಕ್ಕೆ ದೇಬು ತನ್ನನ್ನು ಕಾರಿನಲ್ಲಿ ಕರೆದುಕೊಂಡು ಬಂದ ಅಂತ ಬಾಯ್ಬಿಟ್ಟು ಹೇಳುವುದಕ್ಕೂ ಆಗದಂತೆ ಕುಳಿತು ಬಿಟ್ಟಳು. ಹೇಳು, ನೀನೊಂದಿಷ್ಟು ಸ್ನಾನಕ್ಕೆ ಬಿಸಿ ನೀರಿಟ್ಕೋ, ತಲೆಗೆ ನಾನೇ ಎಣ್ಣೆ ಹಚ್ತೀನಿ. ಹಾಸ್ಟೆಲಲ್ಲಿ ತಲೆಗೆ ಎಣ್ಣೆ ನೀರು ಹಾಕ್ಕೊಂಡು ಎಷ್ಟು ದಿನ ಆಗಿದೆಯೋ. ಈಗ ಸ್ನಾನದ ಮೂಲೆಗೆ ಕರ್ಟನ್ ಬೇರೆ ಹಾಕ್ಸಿದ್ದೀನಿ, ಆರಾಮಾಗಿ ಸ್ನಾನ ಮಾಡ್ಕೊ. ಅಷ್ಟರಲ್ಲಿ ನಾನು ನಿನಗೊಂದು ಘಮ ಅಂತ ಅಡುಗೆ ಮಾಡಿಟ್ಬಿಡ್ತೀನಿ. ಎಷ್ಟು ದಿನ ಆದವೋ ನಾವಿಬ್ಬರು ಒಟ್ಟಿಗೆ ಕೂತು ಒಂದೇ ತಟ್ಟೆಲಿ ಊಟ ಮಾಡಿ ಸುಮ್ಮನೆ ನಿನ್ನ ತೋಳ ಮೇಲೆ ತಲೆ ಇಟ್ಕೊಂಡು ಕಿಟಕಿ ಆಚೆ ಇರೋ ಆಕಾಶ ನೋಡ್ತಾ ಮಲಗಿಬಿಡೋಣ ಅನಿಸುತ್ತೆ. ದಾವಣಗೆರೆಯಲ್ಲಿ ನನ್ನನ್ನು ಮಿಸ್ ಮಾಡಿದೆ. ನಿನ್ನ ಪಾಡಿಗೆ ನೀನಿರೋಕ್ಕೆ ನಿಂಗೆ ಓದೋದಾದರೂ ಇದೆ. ಶಿವಮೊಗ್ಗದಲ್ಲಿ ನನಗೇನಿದೆ ಪ್ರಾರ್ಥನಾ? ಅಜ್ಜಯ್ಯ ಸಾಯೋ ತನಕ ಸ್ವಲ್ಪ ಗಡಿಬಿಡಿ ಇತ್ತು. ಆತನು ಕಣ್ಮಿಚ್ಚಿದ ಮೇಲೆ ಎಲ್ಲ ಖಾಲಿ. ಹೇಳು, ಎದ್ದು ಸ್ನಾನಕ್ಕೆ ನೀರಿಡು ಅಂದ ಹಿಮವಂತ. ಇಲ್ಲಿವರೆಗೂ ಇರಲಿ, ಇನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಧನ್ಯವಾದ.